ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲ ಫಿಲ್ಮ್ ಆ್ಯಂಡ್ ಮೋರ್ಗೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಗಂಧದ ಗುಡಿ ಅನ್ನುವಂಥ ಹೆಸರು ಸ್ಯಾಂಡಲ್ವುಡ್ನಲ್ಲಿ ಒಂದು ಬ್ರ್ಯಾಂಡ್ ಆಗಿದೆ. ಈ ಸ್ಯಾಂಡಲ್ವುಡ್ನಲ್ಲಿ ಗಂಧದ ಗುಡಿ ಅನ್ನುವಂಥ ಹೆಸರಿಗೆ ತುಂಬಾ ವ್ಯಾಲ್ಯೂ ಇದೆ. ಹಾಗೆಯೇ ಜನರಿಗೆ ತುಂಬಾ ಇಷ್ಟವಾದಂಥ ಹೆಸರು. ಈ ಹೆಸರಿನಲ್ಲಿ ಅನೇಕ ಸಿನಿಮಾಗಳು, ಧಾರಾವಾಹಿಗಳು, ಇನ್ನಿತರೆಗಳು ಕೂಡ ಬಂದಿದೆ. ಹಾಗಾದರೆ ಅವು ಯಾವುದು? ಈ ಗಂಧದ ಗುಡಿ ಅನ್ನುವ ಹೆಸರಿನಲ್ಲಿ ಎಷ್ಟು ಸಿನಿಮಾಗಳು ಬಂದಿದೆ, ಎಷ್ಟು ಧಾರಾವಾಹಿಗಳು ಬಂದಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ತಿಳಿಸ್ಕೊಡ್ತೀವಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಿಮ್ಮ ಬೆಂಬಲ ನಮಗಿರಲಿ. ಸ್ನೇಹಿತರೆ, ಗಂಧದ ಗುಡಿ ಅನ್ನುವಂತಹ ಸಿನಿಮಾ ಮೊದಲ ಬಾರಿಗೆ ಬಂದಿದ್ದು 1973ರಲ್ಲಿ. ಆ ಸಿನಿಮಾದಲ್ಲಿ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಗೆ ನಮ್ಮ ವಿಷ್ಣುವರ್ಧನ್ ಅವರು ಕೂಡ ಅಭಿನಯಿಸಿದ್ರು. ಈ ಸಿನಿಮಾ ಕನ್ನಡ ಚಿತ್ರರಂಗದಲ್ಲಿ ಮೈಲುಗಲ್ಲನ್ನ ಸ್ಥಾಪನೆ ಮಾಡುತ್ತೆ. ಇದಾದ ನಂತರ 1995ರಲ್ಲಿ ಗಂಧದ ಗುಡಿ ಪಾರ್ಟ್ 2 ಅನ್ನುವಂತಹ ಸಿನಿಮಾ ಬರುತ್ತೆ. ಈ ಸಿನಿಮಾದಲ್ಲಿ ಶಿವರಾಜ್ ಕುಮಾರ್ ಅವರು ಹೀರೋ ಆಗಿ ಅಭಿನಯಿಸಿದ್ರು. ಇದಾದ ನಂತರ ಗಂಧದ ಗುಡಿ ಅನ್ನುವಂತಹ ಹೆಸರು ಮತ್ತೆ ತೆರೆ ಮೇಲೆ ಕಂಡಿದ್ದು ಡಾಕ್ಯುಮೆಂಟರಿ ಅಥವಾ ಡಾಕ್ಯು ಡ್ರಾಮಾದಲ್ಲಿ. ಇದರಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಕಾಣಿಸಿಕೊಂಡಿದ್ರು. ಇದು 2022ರಲ್ಲಿ ತೆರೆ ಕಾಣುತ್ತೆ. ಹಾಗೇನೆ ಇದೊಂದು ಉತ್ತಮ ಡಾಕ್ಯುಮೆಂಟರಿ ಅಥವಾ ಡಾಕ್ಯು ಡ್ರಾಮಾ ಆಗಿದ್ದು, ಇಂದಿಗೂ ಕೂಡ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳು ಇದನ್ನ ನೋಡ್ತಾ ಪುನೀತ್ ರಾಜ್ಕುಮಾರ್ ಅವರನ್ನ ನೆನಪಿಸಿಕೊಳ್ತಾರೆ. ಒಟ್ಟಿನಲ್ಲಿ ಒಂದೇ ಹೆಸರಿನಲ್ಲಿ ಒಂದೇ ಫ್ಯಾಮಿಲಿಯ 3 ಅಭಿನಯಿಸಿದ್ದಾರೆ. ಇನ್ನು ಶ್ರೀಗಂಧದ ಗುಡಿ ಅನ್ನುವಂತಹ ಒಂದು ಸೀರಿಯಲ್ ಕೂಡ ಬರ್ತಾ ಇದೆ. ಇದು 2025ರಿಂದ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇದೆ. ಇದರ ಜೊತೆಗೆ ಜರ್ನಿ ಆಫ್ ಗಂಧದ ಗುಡಿ ಅನ್ನುವಂತಹ ಬಿಹೈಂಡ್ ದಿ ಸೀನ್ಸ್ ಡಾಕ್ಯುಮೆಂಟರಿ ವೆಬ್ ಸೀರೀಸ್ ಕೂಡ 2022ರಲ್ಲೇ ರಿಲೀಸ್ ಆಗುತ್ತೆ. ಇದರಲ್ಲಿ ಗಂಧದ ಗುಡಿ ಅನ್ನುವಂತಹ ಡಾಕ್ಯುಮೆಂಟರಿಯನ್ನು ಹೇಗೆ ಚಿತ್ರೀಕರಣ ಮಾಡಿದ್ರು ಅನ್ನುವಂತಹ ಪರದೆಯ ಹಿಂದಿನ ದೃಶ್ಯಗಳನ್ನು ಇದರಲ್ಲಿ ತೋರಿಸಿದ್ದಾರೆ. ಹಾಗೆ ಇದು ಅಫಿಷಿಯಲ್ ಆಗಿ ಕೂಡ ಇದನ್ನು ಯೂಟ್ಯೂಬ್ ಚಾನಲಲ್ಲಿ ಬಿಡುಗಡೆ ಮಾಡಿದ್ದಾರೆ. ಇವು 5 ಗಂಧದ ಗುಡಿ ಅನ್ನುವಂತಹ ಹೆಸರಿನೊಂದಿಗೆ ಬಂದಂತಹ ಸಿನಿಮಾಗಳು, ಡಾಕ್ಯುಮೆಂಟರಿ ಹಾಗೂ ಧಾರಾವಾಹಿ. ಒಟ್ಟಿನಲ್ಲಿ ನಿಮಗೆ ಮಾಹಿತಿ ಇಷ್ಟವಾಗಿದ್ದರೆ ನಮಗೆ ಅದೇ ಖುಷಿ. ನಮ್ಮನ್ನು ಬೆಂಬಲಿಸಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.